ನಾಡಗೀತೆಯಲ್ಲಿ ಒಂದು ಬದಲಾವಣೆಯನ್ನ ತರೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದು ತಿಳಿದುಬಂತು. ರಾಷ್ಟ್ರಕವಿ ಕುವೆಂಪು ರಚಿಸಿರುವಂತಹ ನಾಡಗೀತೆಯಲ್ಲಿ ಈಗ ಬದಲಾವಣೆ. ಏನ್ ಬದಲಾವಣೆ ತರೋಕ್ ಹೊರಟಿದ್ದಾರೆ ಇವರು? ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಈಗ ಚಿಂತನೆ ನಡೆದಿದೆಯಂತೆ. ಈಗಿರುವ ಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನ ಬಿಡಲಾಗಿದೆ ಅಥವಾ ಬೌದ್ಧ ಧರ್ಮದ ಹೆಸರು ಇಲ್ಲ. ಇದೀಗ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕುವೆಂಪು ಅವರು ಬರೆದಿರುವಂತಹ ಮೂಲ ಹಾಡಿನಲ್ಲಿ ಬೌದ್ಧ ಧರ್ಮವನ್ನ ಕೈ ಬಿಡಲಾಗಿತ್ತು. ಇದೀಗ ಬೌದ್ಧ ಧರ್ಮ ಸೇರಿಸೋದಕ್ಕೆ ಸರ್ಕಾರಕ್ಕೆ ಸಲಹೆಯನ್ನ ಪುರುಷೋತ್ತಮ್ ಬಿಳಿಮಲೆ ಅವರು, ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಅವರು ಆ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಸಲಹೆ ಮೇರೆಗೆ ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ನಾವು ನೋಡ್ಬೇಕಿದೆ. ಅಂದ್ರೆ ಈ ಕೊನೆ ಚರಣದಲ್ಲಿ ನೀವು ನೋಡಿರ್ಬೋದು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅನ್ನುವಂಥ ಆ ಸಾಲ್ಗಳಿದೆಯಲ್ಲ, ಅಲ್ಲಿ ಹಿಂದೂ ಇದೆ, ಕ್ರೈಸ್ತ ಇದೆ, ಮುಸಲ್ಮಾನ ಇದೆ, ಪಾರ್ಸಿ ಇದೆ, ಜೈನ ಇದೆ, ಆದರೆ ಬೌದ್ಧ ಇಲ್ಲ ಅಲ್ಲಿ. ಈಗ ಏನು ಪುರುಷೋತ್ತಮ್ ಬಿಳಿಮಲೆ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ಬೌದ್ಧ ಧರ್ಮ ಈಗ ಹೆಚ್ಚು ಪ್ರಚಲಿತ ಇದೆ, ಅವಾಗಿರಲಿಲ್ಲ, ಈಗ ಹೆಚ್ಚು ಪ್ರಚಲಿತದಲ್ಲಿದೆ, ಹಾಗಾಗಿ ಬೌದ್ಧ ಧರ್ಮ ಸೇರಿಸ್ಬೇಕು ಅಂತ ಹೇಳಿದಾರಂತೆ. ಇದು ಬೌದ್ಧ ಧರ್ಮವನ್ನು ಈಗ ಸೇರಿಸಿದ್ರೆ ಈ ಮೂಲ ಸಾಲ್ಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಬಿಳಿಮಲೆ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ನಾನು ಈಗ ತಾನೇ ಹೇಳಿದ್ನಲ್ಲ, ಪಾರಸಿಕ ಜೈನರ ಉದ್ಯಾನ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿ ಜೈನರ ಉದ್ಯಾನದ ಜೊತೆಗೆ ಬೌದ್ಧರ ಉದ್ಯಾನ ಅನ್ನುವಂಥದ್ದನ್ನು ಸೇರಿಸ್ಬೇಕು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗಾದರೆ ಪಾರಸಿಕ ಜೈನ ಬೌದ್ಧರ ಉದ್ಯಾನ ಅನ್ನುವಂಥದ್ದು ಆಗುತ್ತೆ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಇದು ಸರ್ಕಾರದ ನಿರ್ಧಾರ ಆಗಿರುತ್ತೆ ಅಂತಿಮವಾಗಿ. ಬಟ್ ಈಗ ಸಲಹೆ ಅಂತೂ ಕೊಡಲಾಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ. ಸೊ ಇತ್ತೀಚೆಗೆ ತಾನೇ ಒಂದೇ ಮಾತ್ರ ನಮಗೆ ಸಂಬಂಧಪಟ್ಟಂಗೆ ಎಲ್ಲ ಎಷ್ಟು ಹಾಡಬೇಕು, ಏನು ಹಾಡಬೇಕು ಅನ್ನುವಂಥದ್ದಕ್ಕೆಲ್ಲ ಈಗ ರಾಷ್ಟ್ರ ಮಟ್ಟದಲ್ಲಿ ಭಾಳ ಗೊಂದಲ ಉಂಟಾಗಿತ್ತು. ಈಗ ನಾಡಗೀತೆ, ಬಟ್ ಅಂಥ ಗೊಂದಲ ಇಲ್ಲ. ಇಲ್ಲಿ ಯಾರೋ ತಕರಾರು ತೆಗೆದಿರುವಂಥದ್ದು ಮತ್ತೇನೋ ಅದೇನೂ ಇಲ್ಲ. ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಕ್ಕಿದ್ದಾಗೆ ಬಂದು ನಮ್ಮನ್ನು ಸೇರಿಸ್ಬೇಕು ಅನ್ನುವಂಥದ್ದೇನೋ ಅವ್ರು ಕೇಳ್ಕೊಂಡಂಥದ್ದು ಕೂಡ ಏನು ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ಅದು ಭಾಳ ಬಹಿರಂಗವಾಗಿ ಆ ಚರ್ಚೆ ನಡೆದಿಲ್ಲ. ಬಟ್ ವಿಚಾರ ಈಗ ಅಂತಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಥರದೊಂದು ನಿರ್ಧಾರಕ್ಕೆ ಬರಲಾಗಿದೆ. ಅಂದರೆ ಈಗ ನಾಡಗೀತೆ ಅಂದರೆ ಏನು, ಎಲ್ಲರನ್ನೂ ಒಳಗೊಳ್ಳುವಂಥ ಗೀತೆ ಅಂತ ಹೇಳ್ಕೊಂಡದ್ದು, ಮುಸಲ್ಮಾನ ಇರ್ಬೋದು, ಕ್ರೈಸ್ತ ಇರ್ಬೋದು, ಕನ್ನಡ ಅಥವಾ ಹಿಂದೂ ಇರ್ಬೋದು, ಯಾರೇ ಆಗಿರ್ಬೋದು. ಸೊ ಕನ್ನಡದ ಒಂದು ಅಸ್ಮಿತೆ ಇದು. ಅಂಥ ಕನ್ನಡದ ಹಾಡಿಗೆ ಈಗ ಕರ್ನಾಟಕದಲ್ಲಿರುವಂಥ ಬೌದ್ಧ ಧರ್ಮವರನ್ನು ನಾವು ಕೈ ಬಿಟ್ಟರೆ ಹೆಂಗೆ, ಸರಿ ಆಗಲ್ಲ ಅದು. ಹಾಗಾಗಿ ಅವರನ್ನು ಸೇರಿಸ್ಬೇಕು ನಾಡಗೀತೆಗೆ ಅಂತ ಹೇಳ್ಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಚಿಂತನೆಯನ್ನು ನಡೆಸಿದೆ. ಇದಕ್ಕೆ ಸರ್ಕಾರ ಹೇಗೆ ಮನ್ನಣೆ ಕೊಡುತ್ತೆ ಅನ್ನೋದನ್ನು ನೋಡಬೇಕಿದೆ. ನಾನು ಹೇಳಿದಾಗೆ ಕೊನೆಯ ಚರಣದಲ್ಲಿ ಇರುವಂಥ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾನೆ ನಾನು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅನ್ನುವಂಥದ್ದಿದೆ. ಅದಾದ ನಂತರದಲ್ಲಿ ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವಿನಯ್ ನಮ್ಮ ಪ್ರತಿನಿಧಿ, ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಇದನ್ನು ಹೇಗೆ ಕನ್ಸಿಡರ್ ಮಾಡ್ಬೋದು ಅನ್ನುವಂಥದ್ದನ್ನು ಡೀಟೇಲ್ಸ್ ಪಡ್ಕೊಳ್ಳೋಣ. ವಿನಯ್, ಈಗ ಮೂಲ ಗೀತೆಯಲ್ಲಿ ಬೌದ್ಧ ಅನ್ನುವಂಥದ್ದು ಇಲ್ಲ, ಹೌದು. ಈಗ ಸೇರ್ಸಕ್ಕೆ ಬರುತ್ತಾ ಬೌದ್ಧ ಅನ್ನುವಂಥದ್ದನ್ನು? ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾವ ಆಧಾರದ ಮೇಲೆ ಈ ರೀತಿಯಾದಂಥ ಒಂದು ಸಜೆಷನ್ ಅನ್ನು ಕೊಟ್ಟಿದೆ? ಸರ್ಕಾರ ಇದನ್ನು ಹೇಗೆ ಕನ್ಸಿಡರ್ ಮಾಡ್ಬೋದು? ಏನು ಕತೆ ಇದು ಮುಂದೆ? ಮಾಲ್ತೇಶ್, ಸದ್ಯಕ್ಕೆ ನಾಡಗೀತೆಯಲ್ಲಿ ಕೆಲವೊಂದಿಷ್ಟು ಹಿಂದೆ ಕೂಡ 2004ರ ಮೂರ್ನಾಕ್ ಕೂಡ ಚನ್ನಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಚರ್ಚೆ ಬಂದಿತ್ತು. ಆದರೆ ಆ ಸಮಯದಲ್ಲಿ ಒಂದಿಷ್ಟು ವಿಚಾರಗಳು ಕೇಳಿಬಂದಿತ್ತು. ಈ ಪ್ರಮುಖವಾಗಿ ಕವಿಗಳ ಹೆಸರುಗಳಾಗಿರ್ಬೋದು, ಜೊತೆಗೆ ನಾಡಗೀತೆಯಲ್ಲಿರುವಂತಹ ನಾಯಕರ ಹೆಸರುಗಳನ್ನು ಕೈ ಬಿಟ್ಟು ಶಾರ್ಟ್ ಮಾಡೋಣ ಅನ್ನೋಂಥದ್ದು ಬಂದಿತ್ತು. ಅವಾಗ ಕೂಡ ವ್ಯಾಪಕ ವಿರೋಧ ಕೇಳಿಬಂತು. ಹೀಗಾಗಿ ಸರ್ಕಾರ ಆಗ ಅದನ್ನು ಕೈ ಬಿಟ್ಟಿತ್ತು. ಈಗ ಸದ್ಯಕ್ಕೆ ಹೊಸದಾದಂಥ ವಿಚಾರ, ಸದ್ಯಕ್ಕೆ ಹಿಂದಿನ ಸಚಿವರಾಗಿದ್ದಂತಹ ಮಹದೇವಪ್ಪ ಅವರು ಕೂಡ ಕೆಲವೊಂದಿಷ್ಟು ಸಜೆಷನ್ಗಳನ್ನು ಕೂಡ ಕೊಟ್ಟಿದ್ರು. ಪ್ರಮುಖವಾಗಿ ರಾಜಕೀಯವಾಗಿ ಕೂಡ ಈ ಬೌದ್ಧ ಧರ್ಮ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದೆ, ಜೊತೆಗೆ ಅದರ ಆಯಾಮಗಳು ಕೂಡ ವಿಸ್ತರಣೆ ಆಗ್ತಾ ಇದೆ. ಹೀಗಾಗಿ ಈಗ ಇರುವಂತಹ ನಾಡಗೀತೆಯಲ್ಲಿ ಇದನ್ನು ಕೂಡ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನ ಪ್ರಾಧಿಕಾರದ ಮುಂದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಂದೆ ಇಟ್ಟಿದ್ರು. ಹೀಗಾಗಿ ಈ ಒಂದು ಪ್ರಾಧಿಕಾರ ಸಮಿತಿಯನ್ನು ಕೂಡ ರಚನೆ ಮಾಡುತ್ತಿದ್ರು. ಪ್ರಮುಖವಾಗಿ ಹಂಪ ನಾಗರಾಜಯ್ಯ ಅವರಾಗಿರ್ಬೋದು, ಬರಗೂರು ರಾಮಚಂದ್ರಪ್ಪ ಅವರಾಗಿರ್ಬೋದು, ಜೊತೆಗೆ SC ಸಿದ್ದರಾಮ ಸಾಹಿತ್ಯ
ಸಾಹಿತಿಗಳು ಚಿಂತಕರಾಗಿರುವಂತಹ ಎಸ್ ಸಿ ಸಿದ್ದರಾಮಯ್ಯ ಇದ್ರು. ಇವ್ರನ್ನ ಒಳಗೊಂಡಂತ ಒಂದು 10 ಜನರ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಈ ಸಮಿತಿ ನಿನ್ನೆ ಒಂದು ಸಭೆಯನ್ನ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಇದರಲ್ಲಿ ನಾಡಗೀತೆಯಲ್ಲಿ ಪ್ರಮುಖವಾಗಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿಕ, ಜೈನರ್ ಉದ್ಯಾನ ಅನ್ನುವಂಥ ಪದ ಇದೆ. ಜೈನರ ಜೊತೆಗೆ ಬೌದ್ಧರ ಉದ್ಯಾನ ಅನ್ನುವಂಥದ್ದನ್ನು ಕೂಡ ಈಗ ಆಲ್ರೆಡಿ ಇರುವಂತಹ ಜೈನರ ಜೊತೆಗೆ ಬೌದ್ಧರ ಉದ್ಯಾನ ಅನ್ನುವಂಥ ಪದವನ್ನ ಸೇರ್ಪಡೆ ಮಾಡೋಣ, ಬೌದ್ಧ ಧರ್ಮದ ಬಗ್ಗೆ ಕೂಡ ಇದರಲ್ಲಿ ಸೇರಿಸೋಣ ಅನ್ನುವಂಥದ್ದನ್ನು ಕೂಡ ಈಗ ಸಚಿವರು ಏನು ಹಿಂದೆ ಸಲಹೆಯನ್ನು ಕೊಟ್ಟಿದ್ರು. ಇದರ ಪ್ರಕಾರವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಇದಕ್ಕೆ ಸರ್ವಾನುಮತದ ಒಪ್ಪಿಗೆಯನ್ನು ಕೂಡ ಕೊಟ್ಟು ಸರ್ಕಾರಕ್ಕೆ ಈ ವರದಿಯನ್ನು ಕೂಡ ಶಿಫಾರಸನ್ನು ಮಾಡಲಾಗಿದೆ. ಸರ್ಕಾರ ಇದನ್ನ ಮಾರ್ಪಾಡು ಮಾಡುವಂಥದ್ದಾಗಲಿ, ಜೊತೆಗೆ ಇದನ್ನ ತಿದ್ದುಪಡಿ ಮಾಡುವಂಥದ್ದಾಗಲಿ ಅಥವಾ ಇದನ್ನ ಒಂದಿಷ್ಟು ಬದಲಾವಣೆಗಳು ಮಾಡೋದು ಕೂಡ ಈಗ ಸರ್ಕಾರದ ಹಂತದಲ್ಲಿದೆ. ಆದರೆ ಸದ್ಯಕ್ಕೆ ಇದಕ್ಕೆ ಮೇಲ್ನೋಟಕ್ಕೆ ಈಗಾಗಲೇ ಒಂದು ಸಾಹಿತಿಗಳು, ಚಿಂತಕರ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ನಮ್ಮ ನಾಡಕವಿ ಏನಿದ್ದಾರೆ ಕುವೆಂಪು ಅವರ ಮೂಲ ಆಶಯಕ್ಕೆ ಧಕ್ಕೆ ಬರಬಾರದು. ಹೇಳಿದ್ರೆ ಇಲ್ಲಿ ಕಾನೂನು ತೊಡಕೆ ಏನಾದ್ರೂ ಬರುತ್ತಾ ಈ ವಿಚಾರವಾಗಿ? CS ದ್ವಾರಕನಾಥ್ ಅವರು ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪರ್ಕದಲ್ಲಿದ್ದಾರೆ. ದ್ವಾರಕನಾಥ್ ಅವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ರೀತಿ ಅಂತ ಒಂದು ಸಜೆಷನ್ ಹೋಗಿರೋದು ನಿಮ್ ಗಮನಕ್ಕೆ ಬಂದಿರಬಹುದು, ಬೌದ್ಧ ಅನ್ನುವಂಥ ಧರ್ಮದ ವಿಚಾರವಾಗಿನೂ ಸೇರಿಸಬೇಕು ಅಂತ ಹೇಳ್ಕೊಂಡು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಆಮೇಲೆ ಇದು ಮೂಲ ಚರಣಗಳಿಗೆ ಏನಾದ್ರು ಚ್ಯುತಿ ಬರುತ್ತೆ ಮತ್ತೊಂದು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸಬಹುದು ನಂತರದ ದಿನಗಳಲ್ಲಿ. ಸರ್, ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್? ನಾನು ಆಕ್ಚುಲಿ ಆ ಕಮಿಟಿಯಲ್ಲಿ ನಾನು ಇದ್ದೀನಿ, ನಾನು ಒಬ್ಬ ಸದಸ್ಯ. ಓಕೆ ಸರ್. ನಿನ್ನೆ ಮೀಟಿಂಗ್ ಅಲ್ಲಿ ಇದ್ವಿ ನಾವೆಲ್ಲ. ಮೂಲ ಚರಣಗಳಿಗೆ ಏನು ಯಾವುದೇ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ಅದನ್ನ ಮಾಡಿದೀವಿ. ಯಾಕಂದ್ರೆ ಮೂಲತಃ ಇವರು ಕುವೆಂಪು ಅವರು ಬರೆದಿರೋದ್ರಲ್ಲೇ ಬೌದ್ಧರ ಉದ್ಯಾನ ಇತ್ತು. ಅದು ಬಹಳ ಇಂಪಾರ್ಟೆಂಟ್. ಕುವೆಂಪು ಅವರು ಬರ್ದಿರಲ್ಲ ಮೂಲ ಇದು, ಅದರಲ್ಲೇ ಬೌದ್ಧರ ಉದ್ಯಾನ ಇತ್ತು. ಅದು ಯಾವ ಕಾರಣಕ್ಕೆ ಅದನ್ನ ತೆಗೆದುಹಾಕಿದ್ರು ಅಂತ ಗೊತ್ತಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿಸಿಷನ್ ತಗೊಂಡಿದ್ದು. ಆಮೇಲೆ ಬಹಳ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಇಡೀ ನಾಡಗೀತೆಯಲ್ಲಿ ಎಲ್ಲೂ ಕೂಡ ನಾಡಗೀತೆಯ ಮೂಲ ಆಶಯಕ್ಕೆ ಧಕ್ಕಾಗದಂಗೆ ಅದನ್ನ ಮಾಡ್ಬೇಕಿತ್ತು. ಅದನ್ನ ಪಾರಸಿಕ, ಜೈನ, ಬೌದ್ಧರ ಉದ್ಯಾನ ಅಂತ ಮಾಡಿದ್ವಿ. ಅದು ಬರೀ ಪಾರಸಿಕ, ಜೈನರ ಉದ್ಯಾನ ಅಂತಿದ್ದನ್ನ ಜ್ಞಾನಸಿಕ, ಪಾರಸಿಕ, ಜೈನ, ಬೌದ್ಧರ ಉದ್ಯಾನ ಅಂತ ಮಾಡಿದ್ವಿ. ಯಾಕಂದ್ರೆ ಅದು ರಿದಮ್ಗೂ ಕೂಡ ತೊಂದರೆ ಆಗ್ಬಾರ್ದು, ಹಾಡ್ಲಿಕ್ಕೂ ಕೂಡ ತೊಂದರೆ ಆಗ್ಬಾರ್ದು ಕಾರಣದಿಂದ ಆ ರೀತಿ ಮಾಡಿದ್ವಿ. ಓಕೆ, ಇದು ಮುಂದಿನ ಹಂತ. ಈಗ ನೀವು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀರಾ, ಅಲ್ಲಿ ಒಪ್ಪಿಗೆ ಕೊಡ್ಬೇಕು, ಈ ತರದ್ದು ಅದನ್ನ ಈಗಾಗಲೇ ನಿನ್ನೆ ಅದನ್ನ ಕಳಿಸ್ಕೊಟ್ಟಿದ್ದಾರೆ, ಮಾಡಿದೀವಿ. ಅದನ್ನ ಸರ್ಕಾರದ ನಿರ್ಣಯಕ್ಕೆ ಬಿಡುತ್ತೆ. ಅದು ಸರ್ಕಾರ ಏನು ಡಿಸಿಷನ್ ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಈಗಾಗಲೇ ಅನೇಕ ಸಲ ಆಗಿದೆಯಲ್ಲ. ಹಿಂದೆ ಕೂಡ ಹಿಂದೆ 2014ರಲ್ಲಿ ಒಂದು ಸಮಿತಿ ಮಾಡಿದ್ರು. ಆ ಹಾಡುವಾಗ ರಿದಮ್ ಇದೆಯಲ್ಲ, ಅದನ್ನ ಮೈಸೂರು ಅನಂತ ಸ್ವಾಮಿ ಅವರು ಮಾಡಿದ್ದಂತಹ ಸಂಗೀತ ಸಂರಚನೆಯನ್ನೇ ಇಟ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ಆಗ ನಮ್ಮ ನಾಡೋಜ ಚನ್ನವೀರ ಕಣವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಯಲ್ಲಿ ದಿವಂಗತ ನಮ್ಮ ದಲಿತ ಕವಿ ಸಿದ್ಧಲಿಂಗನವರು ಕೂಡ ಒಬ್ಬ ಸದಸ್ಯರಾಗಿದ್ರು. ಆಗ್ಲೂ ಕೂಡ ಕೆಲವು ಸಜೆಷನ್ಸ್ ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಒಂದು ಸಜೆಷನ್ಸ್ ನ ನಾವು ಕೊಟ್ಟಿದ್ದೀವಿ, ನಮ್ಮ ಸಮಿತಿ ನೆನ್ನೆ ಕೊಟ್ಟಿದ್ದೀವಿ. ಸರ್, ಇನ್ನೊಂದು ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಈ ಮೂಲ ಇತ್ತು ಬೌದ್ಧ ಅನ್ನುವಂಥದ್ದು ಈಗ ತೆಗೆದಿದ್ದಾರೆ ಅನ್ನುವಂಥದ್ದು. ಇದು ಮೂಲ ಕೃತಿ ಇದು ಈಗ ನಿಮ್ಮ ಬಳಿ ಇದೆಯಾ? ಅದು ಆ ಮೂಲ ಕೃತಿ ಅದನ್ನ ತೋರಿಸಿ ನೀವು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೂಡ ಆಗ್ಬೋದು. ಎರಡನೇದಾಗಿ, ಬೌದ್ಧ ಧರ್ಮ ಈಗ ಸೇರ್ಸ್ಬೇಕಂತ ಅನಿವಾರ್ಯತೆ ಯಾಕೆ ಅನ್ನೋದು ಕೆಲವರು ಪ್ರಶ್ನೆ ಮಾಡ್ಬೋದು ಮುಂದಿನ ದಿನ. ಅದಕ್ಕೆ ನಿಮ್ಮ ಸ್ಪಷ್ಟನೆ, ಅವ್ರ ಜನಸಂಖ್ಯೆ ಹೆಚ್ಚಾಗಿರೋದು ಅಥವಾ ಸಂಬಂಧಪಟ್ಟ ಸೇರ್ಪಡೆ ಆಗ್ತಾ ಇರೋರ ಸಂಖ್ಯೆ ಹೆಚ್ಚಾಗಿ ಬೌದ್ಧ ಧರ್ಮದ್ದು ಯಾಕೆ ಸೇರಿಸ್ಬೇಕು ಅಂತಂದ್ರೆ, ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತ 3 ಧರ್ಮಗಳನ್ನ ಹೇಳ್ತಾರೆ. ಹೌದು. ಆಮೇಲೆ ಪಾರಸಿಕ ಹೇಳ್ತಾರೆ, ಪಾರ್ಸಿ ಧರ್ಮದ ಬಗ್ಗೆ, ಆಮೇಲೆ ಜೈನ ಧರ್ಮದ ಬಗ್ಗೆ ಹೇಳ್ತಾರೆ. ಇವೆಲ್ಲಕ್ಕಿಂತಲೂ ಮೂಲದಲ್ಲಿದ್ದು ಕರ್ನಾಟಕದಲ್ಲಿ ಬೌದ್ಧ ಧರ್ಮ. ಅದು ಅನೇಕ ದಾಖಲಾತಿಗಳಿಂದ ನಿನ್ನೆ ಕೂಡ ಪರಿಶೀಲಿಸಿದ್ವಿ. ಅದನ್ನ ಅನೇಕ ದಾಖಲಾತಿಗಳಲ್ಲಿ ನಮಗೆ ಗೊತ್ತಾಗುವಂತದ್ದು, ಅದು ವೆಂಕಣ್ಣಯ್ಯನವರೇ ಒಂದು ಹಿಂದೆ ವೆಂಕಣ್ಣಯ್ಯನವರೇ ಅದನ್ನ ಒಂದು ಕಡೆ ಅದನ್ನ ದಾಖಲಿಸ್ತಾರೆ. ಅಂದ್ರೆ ಕರ್ನಾಟಕದ ಮೂಲ ಧರ್ಮ ಬೌದ್ಧ ಧರ್ಮ ಆಗಿತ್ತು ಅಂತ. ಹಾಗೆ ಈ ನೆಲದ ಮೂಲ ಧರ್ಮ ಆಗಿರುವಂತ ಬೌದ್ಧ ಧರ್ಮವನ್ನೇ ಸ್ಮರಿಸದೆ ನಾವು ಬೇರೆ ಧರ್ಮಗಳೆಲ್ಲ ಸ್ಮರಿಸೋದು ಎಷ್ಟು ಮಾತ್ರ ಸರಿ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಈ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಈ ಮೂಲ ಧರ್ಮವಾದಂತಹ ಬೌದ್ಧ ಧರ್ಮವನ್ನ ಯಾವ ರೀತಿಯಲ್ಲಾದ್ರೂ ಇಲ್ಲಿ ಬರಲೇಬೇಕಿತ್ತು. ಅದು ಕೂಡ
ಕವಿಗಳ ಮೂಲ ಕೃತಿಯಲ್ಲೂ ಕೂಡ ಇದ್ದಿದ್ದು ಯಾವುದೋ ಕಾರಣಗಳಿಗೆ ಬಿಟ್ಟೋಗಿರ್ಬೋದು, ಆದ್ರಿಂದ ಅದನ್ನ ಸೇರಿಸಬಹುದು ಅಂತ ಸೇರಿಸ್ತೀವಿ. ಹಿಂದೆ ಇದೇ ರೀತಿಯಲ್ಲಿ ನಿಮ್ಗೆ ನೆನಪಿರ್ಬೇಕು, ಮಾಧ್ವ ಅನ್ನುವಂತ ಶಬ್ದನ ಕೂಡ ನಾವು ಸೇರಿಸಬೇಕಾಯ್ತು. ಆ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಅದನ್ನ ಮಾಡಿದಾವೆ. ಆಮೇಲೆ ಅನೇಕ ಸಲ ಕುವೆಂಪುರವರೇ ಆ ಪಠ್ಯವನ್ನ ಅವರು ಪರಿಷ್ಕರಿಸಿರ್ತಾರೆ, ಅನೇಕ ಸಲ ಪರಿಷ್ಕರಿಸಿದ್ದಾರೆ. ಆಮೇಲೆ ಅದನ್ನ ನಾಡಗೀತೆ ಅಂತ ಬಂದಾದ್ಮೇಲೆ ಅನೇಕ ಸ್ಟಾನ್ಸಾಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ, ಅನೇಕ ಸ್ಟಾನ್ಸಾಗಳು ಕೂಡ ಸೇರಿಸಿದ್ದಾರೆ. ಅದೆಲ್ಲ ಆಗಿದೆ. ಯಾಕಂದ್ರೆ ಒಂದು ನಾಡಗೀತೆ ಇವನ್ ಜನಗಣಮನ ರಾಷ್ಟ್ರಗೀತೆಯಲ್ಲೂ ಕೂಡ ಈ ರೀತಿಯ ಬದಲಾವಣೆಗಳು ಅನೇಕ ಸಲ ಆಗಿದಾವೆ ಅನ್ನೋದನ್ನ ನಾವು ಹಿಂದ್ಗಡೆಗೆ ಒಂದ್ ಸ್ವಲ್ಪ ಅದನ್ನ ಆಲೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ. ಅದೇ ರೀತಿಯಲ್ಲೇ ನಾಡಗೀತೆಯಲ್ಲೂ ಕೂಡ ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿ ಹೊರಟಿದ್ವಿ. ಥ್ಯಾಂಕ್ ಯು ದ್ವಾರಕನಾಥ್ ಅವರೇ, ಟಿವಿ9 ಜೊತೆ ಮಾತನಾಡಿದಕ್ಕಾಗಿ.